ಭಾಳ ಶಕ್ತಿ ದೇವರು, ಕಲಿಯುಗದ ದೇವರಿದು. ಅಯ್ಯಪ್ಪ ಅಂದರೆ ಬಹಳ ಮಹತ್ವ ಇದೆ. ಸರ್, ಇವತ್ತು ನಿರಂತರವಾಗಿ ಅಯ್ಯಪ್ಪನ ಭಜನೆ ಮಾಡ್ಕೊಂಡು ಬರ್ತಾ ಇದ್ದೀರಾ. ಇದೇ ಸಂದರ್ಭದಲ್ಲಿ MLA ಸಾಹೇಬರು ಬಂದಿದ್ದರು ತಗೋದಿಲ್ಲ. ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಅದು 1980ರಲ್ಲಿ ನಾನು ಮಾಲೆ ಹಾಕಿದ್ದು. 81ರಿಂದ ಪ್ರಾರಂಭ ಆಗಿದ್ದು. ಇದುವರೆಗೂ ಕೂಡ ನಾವು ಯಾವತ್ತೂ ನಿಲ್ಲಿಸಿಲ್ಲ. 46 ವರ್ಷದಿಂದ 46ನೇ ವರ್ಷ ಇದು. ನಾವು ಮನೆ ಹತ್ರ ಪೂಜೆ ಮಾಡಿ ಭಜನೆ ಮಾಡಿ ಇಲ್ಲಿಂದ ಶಬರಿಮಲೆ. ಮೊದಲು ಭಾಳ ಜನ, ಇನ್ನೂ ಇವಾಗ 1000 ಜನ ಸೇರ್ತಾರೆ, ಇನ್ನೂ ತುಂಬ ಜನ ಸೇರ್ತಾಯಿದ್ರು ಭಕ್ತಿಯಾಗಿ. ನಾವು ಅದೇ ಸಂಪ್ರದಾಯ ನಮ್ಮ ತಂದೆ ತಾಯಿ ಇದ್ದಾಗಿಂದ ನಾವು ನಡ್ಸ್ಕೊಂಬರ್ತಾಯಿರೋದು. ಇವತ್ತವರೆಗೂ ಕೂಡ ಮಾಡ್ಕೊಂಬರ್ತಾಯಿದ್ದೀವಿ. ಯಾಕಂದರೆ ಅದು ನಾವು ಏನೇನು ನೆನೆಸ್ಕೊಂಡಿದ್ದೀವಿ ಈ ದೇವ್ರ ಹೆಸರಲ್ಲಿ ಎಲ್ಲನೂ ಕೆಲಸ ಆಗಿದೆ. ಮತ್ತು ಭಾಳ ಜನಕ್ಕೆ ಈ ಪೂಜೆ ಮಾಡಿದಂಥವ್ರು, ಈ ಹೆಸರನ್ನ ಇಟ್ಕೊಂಡು ವ್ಯಾಪಾರಗಳು ಮಾಡಿದಂಥವ್ರು, ಮತ್ತು ನಮ್ಮ ಕಷ್ಟಗಳೇನಿದೆ ಅಂತ ಶಬರಿಮಲೆಗೆ ಹೋಗಿ ಬೆಟ್ಟ ಹತ್ತಿ ಅವಾಗ ಕೇಳ್ಕೊಂಡಂಥವ್ರು, ನಮ್ಮ ಕಷ್ಟನ ದೇವ್ರ ಹತ್ರ ಕೇಳ್ಕೊಂಡಂಥವ್ರಿಗೆ ಪ್ರತಿಯೊಬ್ಬರಿಗೂ ನೆರವೇರೈತೆ. ಭಾಳ ಶಕ್ತಿ ದೇವರು, ಕಲಿಯುಗದ ದೇವರಿದು. ಅಯ್ಯಪ್ಪ ಅಂದರೆ ಬಹಳ ಮಹತ್ವ ಇದೆ. ನಮಗಂತೂ ಒಳ್ಳೆಯದಾಗಿದೆ. ನಮಗೆ ನಾನು ಯಾರಿಗೆ ಹೇಳಿರ್ತೀನಿ, ನಾನು ಶಬರಿಮಲೆ ನನ್ನ ಜೊತೆಲಿ ಬಂದಂಥವ್ರಿಗೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗೈತೆ. ಆಮೇಲೆ ಪ್ರತಿದಿನ ನಾವು ಪ್ರತಿ ಮನುಷ್ಯನೂ ನೋಡ್ತಾಯಿದ್ದೀವಿ. ಅದರ ವಿಶೇಷವಾಗಿ ಅಯ್ಯಪ್ಪನಲ್ಲಿ ಒಂದು ಶಕ್ತಿ ಇರೋದ್ರಿಂದ ನಾವು ಶಕ್ತಿ ಇರೋವ್ರಿಗೂ ಈ ಕಾರ್ಯಕ್ರಮ ಮಾಡ್ಕೊಂಬರ್ತೀವಿ. ಮತ್ತು ನಮ್ಮ ರಾಮಲಿಂಗ ರೆಡ್ಡಿ ಅವ್ರು ಏನಂದರೆ, ಅವರು ಕೌನ್ಸಿಲರ್ ಆಗಿದ್ದರು 83ರಲ್ಲಿ. ನಾನು 81ರಲ್ಲಿ ಪೂಜೆ ಸ್ಟಾರ್ಟ್ ಮಾಡಿದ್ದು. 83ರಲ್ಲಿ ಅವರು ಕೌನ್ಸಿಲರ್ ಆಗಿದ್ರು. ಕೌನ್ಸಿಲರ್ ಆದಾಗಿಂದನೂ ಬರ್ತಾರೆ. ಮತ್ತು ಇವತ್ತು 8 ಬಾರಿ ಶಾಸಕರಾಗಿದ್ದಾಗೂ ಬರ್ತಾಯಿದ್ದಾರೆ. ಮತ್ತು ಅವರೇ ಎಲ್ಲ ಪೂಜೆ ಸ್ಟಾರ್ಟ್ ಮಾಡಿ ಇದು ಮಾಡಿಕೊಡ್ತಾರೆ. ಹಾಗೆ ಅವ್ರ ಕುಟುಂಬಗಳು ಬಂದೈತೆ. ಹಿಂದೆ ಕೇಂದ್ರ ಸಚಿವರಾದಂಥ ಚಂದ್ರಶೇಖರ್ ಮೂರ್ತಿಯವರು ಬಂದು ವರ್ಷ ಬರ್ತಾಯಿದ್ರು. H. ವಿಶ್ವನಾಥ್ ಅವರು ಬರ್ತಾಯಿದ್ರು. ಭಾಳ ಜನ ಶಾಸಕರು ಬಂದಿದ್ದಾರೆ. ಭಾಳ ಜನ ಕಾರ್ಪೊರೇಟರ್ಗಳು, ಸ್ಥಳೀಯ ಎಲ್ಲ ಮುಖಂಡರುಗಳು, ಸ್ನೇಹಿತರು, ಕುಟುಂಬಗಳು, ವಿಶೇಷವಾಗಿ ಮಹಿಳೆಯರುಗಳು ಈ ಕಾರ್ಯಕ್ರಮದಲ್ಲಿ. ಯಾಕಂದರೆ ಎಲ್ಲರೂ ಶಬರಿಮಲೆಗೆ ಹೋಗೋಕ್ಕಾಗಲ್ಲ. ಇವತ್ತು ಹೋಗ್ತಾ ಇದ್ದಾರೆ. ಸರ್ಕಾರ, ಕೇಂದ್ರ ಸರ್ಕಾರ, ಕೋರ್ಟ್ ಎಲ್ಲ 50 ವರ್ಷ ಆದಮೇಲೆ ಮಹಿಳೆಯರು ಅಲ್ಲಿ ಹೋಗಿ ದರ್ಶನ ಪಡಿಬೋದಂತ. ಹಿಂದೆ ದರ್ಶನ ಪಡೆಯೋಕ್ಕಾಗ್ತಾ ಇರಲಿಲ್ಲ. ಇಲ್ಲೇನು ಪೂಜೆ ಮಾಡ್ತೀವಿ ಅದನ್ನೇ ಕಣ್ಣು ತುಂಬಿಸ್ಕೊತಾಯಿದ್ರು. ಅಲ್ಲೇ ಶಬರಿಮಲೆ ಯಾತ್ರೆ ಮಾಡ್ದಂಗೆ ಅವ್ರಿಗೊಂದು ತೃಪ್ತಿ ಆಗ್ತಾಯಿತ್ತು. ಊಟ ಮಾಡಿ ಸಂತೃಪ್ತಿಯಾಗಿ ಹೋಗ್ತಾಯಿದ್ರು. ಇವತ್ತು ಅವ್ರಿಗೆಲ್ಲ ಅನುಕೂಲಗಳು ಸಿಕ್ಕೈತೆ. ಆಧಾರ್ ಕಾರ್ಡಲ್ಲಿ 50 ವರ್ಷ ಇದ್ದರೆ ಪ್ರತಿಯೊಬ್ಬರು ಕೂಡ ಇದು ಮಹಿಳೆಯರು ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ಅದಕ್ಕೋಸ್ಕರ ನಾವು ಅಯ್ಯಪ್ಪನ ಜೊತೆ ಒಳಗೆ ಸಾವಿರಾರು ವರ್ಷಗಳ ತಮಿಳುನಾಡು, ಕೇರಳ, ಸುತ್ತಮುತ್ತ ಕರ್ನಾಟಕ, ಸುತ್ತಮುತ್ತ ಎಲ್ಲ ದೇವಸ್ಥಾನಗಳನ್ನ ದರ್ಶನ ಮಾಡ್ಕೊಂಬರ್ತೀವಿ ಜೊತೆಯೊಳಗೆ. ಈ ಒಂದು ಸಂದರ್ಭದಲ್ಲಿ ನಾವು ಎಲ್ಲ ದೇವ್ರ ದರ್ಶನ ಮಾಡ್ಕೊಂಬರೋದ್ರಿಂದ ನಮಗೊಂದು ತೃಪ್ತಿ. ವರ್ಷಕ್ಕೊಂದು ಸಲ ಈ ಥರ ಒಂದು ಕಾರ್ಯ ಮಾಡೋದ್ರಿಂದ ನಮ್ಮ ಮನಸ್ಸು ಸಮಾಧಾನ. ಇದು ನಮ್ಮ ಕುಟುಂಬಗಳು ಆಗಲಿ ಬೇರೆಯವರು ಕೂಡ ಮಾಡ್ತಾರೆ. ನಾವು ಕೂಡ ನಡ್ಸ್ಕೊಂಬರ್ತಾಯಿದ್ದೀವಿ.